ನಮಸ್ಕಾರ ಸ್ನೇಹಿತರೆ, ಅಮ್ಮನ ಅಡಿಗೆ ಮತ್ತು ನಮ್ಮ ಬದುಕು ಚಾನಲ್ಗೆ ಸ್ವಾಗತ. ನಾನು ಇವತ್ತು ವೆಜ್ ಗ್ರೇವಿ ಮಂಚೂರಿಯನ್ ಮಾಡಿ ತೋರಿಸ್ತಾ ಇದ್ದೇನೆ. ಬನ್ನಿ ಮಾಡೋಣ. ಇಲ್ಲಿ ನಾನು ಅರ್ಧ ಕಿಲೋ ಕ್ಯಾಬೇಜ್, ಒಂದು ಗಜರಿ ತಗೊಂಡಿದ್ದೇನೆ. ಅದನ್ನು ಹೆರ್ಜಿ ತಗೊಳ್ತಾ ಇದ್ದೇನೆ. ಗೋಬಿ ಮಂಚೂರಿಯನ್ ಅಂದರೆ ಹೆಚ್ಚಿ ತಗೊಳ್ಬೇಕಾಗುತ್ತೆ. ಇಲ್ಲಿ ನಾವು ಗ್ರೇವಿ ಮಂಚೂರಿಯನ್ ಮಾಡ್ತಾ ಇದ್ದೇವೆ, ಅದಕ್ಕಾಗಿ ಹೆರ್ಜಿ ತಗೋಬೇಕಾಗುತ್ತೆ. ಗಜರಿ ಕೂಡ ಹೆರ್ಜಿ ಆಯಿತು. ಒಂದು ಡಬರಿಯಲ್ಲಿ ತೆಗೆದು ಇಟ್ಟುಕೊಂಡಿದ್ದೇನೆ. ಇಲ್ಲಿ ನಾನು ಗ್ರೇವಿ ಮತ್ತು ಮಂಚೂರಿಯನ್ಗೆ ಬೇಕಾಗುವ ಸಾಮಗ್ರಿಗಳು ಇಟ್ಟುಕೊಂಡಿದ್ದೇನೆ. ಇಲ್ಲಿ ಅರ್ಧ ಬಟ್ಲು ಅವಲಕ್ಕಿ ಪೌಡರ್ ಮಾಡಿ ತಗೊಂಡಿದ್ದೇನೆ. ಅವಲಕ್ಕಿ ಪೌಡರ್ ಹಾಕೋದ್ರಿಂದ ಮಂಚೂರಿಯನ್ ಕ್ರಿಸ್ಪಿಯಾಗಿ ಬರ್ತವೆ. ಇಲ್ಲಿ ಈಗ ಹೆರ್ಜಿರುವ ಕ್ಯಾಬೇಜ್ ಮತ್ತು ಗಜರಿ ಹಾಕ್ತಾ ಇದ್ದೇನೆ. ಇದು ಡಬರಿ ತುಂಬ ಸಣ್ಣದಾಯಿತು, ಅದಕ್ಕಾಗಿ ಬೇರೆ ಡಬರಿಯಲ್ಲಿ ಹಾಕಿಕೊಳ್ತಾ ಇದ್ದೇನೆ. ಮಿಕ್ಸ್ ಮಾಡಲಿಕ್ಕೆ ಕೂಡ ಸರಿ ಆಗುತ್ತೆ. ಇಲ್ಲಿ ಸಣ್ಣಾಗಿ ಕಟ್ ಮಾಡಿಕೊಂಡಿರುವ 3 ರಿಂದ 4 ಹಸಿಮೆಣಸಿನಕಾಯಿ, ತುರಿದಿಟ್ಟಿರುವ ಅಲ್ಲ, ಬೆಳ್ಳುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು, 5 ಚಮಚ ಮೈದಾ ಹಿಟ್ಟು, 4 ಚಮಚ ಕಾರ್ನ್ಫ್ಲವರ್ ಹಿಟ್ಟು ಹಾಕ್ತಾ ಇದ್ದೇನೆ. ಸ್ವಲ್ಪ ತಿಳು ಅನಿಸಿದರೆ 1 ಚಮಚ ಮೈದಾ ಹಿಟ್ಟು, 1 ಚಮಚ ಕಾರ್ನ್ಫ್ಲವರ್ ಹಿಟ್ಟು ಹಾಕಬೇಕು. ಅರ್ಧ ಚಮಚ ಅವಲಕ್ಕಿ ಪೌಡರ್ ಹಾಕ್ತಾ ಇದ್ದೇನೆ. ಸ್ವಲ್ಪ ಫುಡ್ ಕಲರ್, ಯಾಕಂದರೆ ಗೋಬಿ ಮಂಚೂರಿಯನ್ಗೆ ಕಲರ್ ಬರಬೇಕಾಗುತ್ತೆ, ಅಂದರೆ ಚೆನ್ನಾಗಿ ಕಾಣುತ್ತೆ. ನಿಮ್ಮ ಹತ್ರ ಕಾಶ್ಮೀರಿ ಮಿರ್ಚಿ ಪೌಡರ್ ಇದ್ರೂ ಕೂಡ ಹಾಕಿ. ನಾನು ಸ್ವಲ್ಪ ಕಲರ್ ಹಾಕಿದ್ದೇನೆ, ಸ್ವಲ್ಪ ಅಚ್ಕಾರ ಪುಡಿ ಹಾಕಿದ್ದೇನೆ. ಈ ರೀತಿ ಸರಿಯಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಮಿಕ್ಸ್ ಮಾಡ್ತಾ ಮಾಡ್ತಾ ಸ್ವಲ್ಪ ತಿಳು ಅನ್ನಿಸ್ತು, ಅದಕ್ಕಾಗಿ ಮತ್ತೊಂದು ಚಮಚ ಮೈದಾ ಹಿಟ್ಟು ಹಾಕಿದ್ದೇನೆ. ಹಾಕಿ ಸರಿಯಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಈಗ ನೋಡಿ, ಈ ರೀತಿ ಉಂಡೆ ಆಗಿದೆ. ಈಗ ನಾವು ಸಣ್ಣ ಸಣ್ಣದು ಉಂಡೆ ಮಾಡಿ ಇಟ್ಕೊಳ್ತೇನೆ. ಅಲ್ಲಿ ತನಕ ಅಂದರೆ ಎಣ್ಣೆ ಕಾಯುತ್ತೆ. ಎಲ್ಲವನ್ನು ಮಾಡಿ ಇಟ್ಟುಕೊಳ್ಬೇಕಾಗುತ್ತೆ. ಯಾಕಂದರೆ ಎಣ್ಣೆ ಕಾದ ನಂತರ ಒಂದೊಂದು ಹಾಕಿದರೆ ಒಂದು ಬೇಯುತ್ತೆ, ಒಂದು ಹಸಿ ಇರುತ್ತೆ. ಅದಕ್ಕಾಗಿ ಎಲ್ಲ ಒಟ್ಟಿಗೆ ಮಾಡಿ ಒಂದೊಂದು ಬಿಡಬೇಕಾಗುತ್ತೆ. ಈಗ ಎಣ್ಣೆ ಕಾದಿದೆ. ಈ ರೀತಿ ಮೀಡಿಯಮ್ ಗ್ಯಾಸ್ ಇಟ್ಟು ಒಂದೊಂದು ಹಾಕಬೇಕಾಗುತ್ತೆ. ಮೀಡಿಯಮ್ ಗ್ಯಾಸಲ್ಲಿ ಕರಿದು ತಗೊಳ್ಬೇಕಾಗುತ್ತೆ. ಫಾಸ್ಟ್ ಇಟ್ಟರೆ ಮೇಲಿಂದ ಕಂದು ಬಣ್ಣ ಬರುತ್ತೆ, ಒಳಗಿಂದ ಬೇಯ್ದಿರುವುದಿಲ್ಲ. ಅದಕ್ಕಾಗಿ ಮೀಡಿಯಮ್ ಗ್ಯಾಸಲ್ಲಿ ಈ ರೀತಿ ಫ್ರೈ ಮಾಡಬೇಕಾಗುತ್ತೆ. ಈಗ ನೋಡಿ, ಫ್ರೈ ಆಗಿದೆ, ಕಂದು ಬಣ್ಣ ಬಂದಿದೆ. ಈ ರೀತಿ ಮಾಡಿ ತೆಗಿಬೇಕಾಗುತ್ತೆ. ಎಲ್ಲವನ್ನು ಇದೇ ರೀತಿ ಫ್ರೈ ಮಾಡಿ ತಗೊಳ್ತೇನೆ. ಇಲ್ಲಿ ನೋಡಿ, ಗ್ರೇವಿ ಮಾಡಲಿಕ್ಕೆ ಎಲ್ಲವನ್ನು ಇಟ್ಟುಕೊಂಡಿದ್ದೇನೆ. ಗ್ಯಾಸ್ ಚಾಲು ಮಾಡಿ ಕರಿಬೇಳೆಗೆ ಇಟ್ಟಿದ್ದೇನೆ. 2 ಚಮಚ ಎಣ್ಣೆ ಹಾಕಿದೆ. ಎಣ್ಣೆ ಕಾದಿದೆ. ಸಣ್ಣಾಗಿ ಕಟ್ ಮಾಡಿರುವ ಬೆಳ್ಳುಳ್ಳಿ, ಹೆರ್ಜಿಟ್ಟಿರುವ ಅಲ್ಲ, 2 ಹಸಿಮೆಣಸಿನಕಾಯಿ ಹಾಕಿದ್ದೇನೆ. ಸ್ವಲ್ಪ ಫ್ರೈ ಮಾಡಬೇಕಾಗುತ್ತೆ. ಈಗ ಉದ್ದಕ್ಕೆ ಕಟ್ ಮಾಡಿರುವ ಉಳ್ಳಾಗಡ್ಡಿಯನ್ನು ಕೂಡ ಹಾಕ್ತಾ ಇದ್ದೇನೆ. ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ. ಫ್ರೈ ಮಾಡುವಾಗ ಸ್ಲೋ ಗ್ಯಾಸ್ನಲ್ಲಿ ಮಾಡಿ, ಇಲ್ಲಾಂದರೆ ಹೊತ್ತುವ ಚಾನ್ಸ್ ಇರುತ್ತೆ. ಒಂದು ಕ್ಯಾಪ್ಸಿಕಮ್ ಉದ್ದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೇನೆ. ಸರಿಯಾಗಿ ಫ್ರೈ ಆಯಿತು. ಈಗ ಕಾಳುಮೆಣಸು ಪೌಡರ್ 1 ಚಮಚದಷ್ಟು ಹಾಕ್ತಾ ಇದ್ದೇನೆ. ಇಲ್ಲಿ ನೋಡಿ, ಎಲ್ಲ ಸಾಸ್ ಹಾಕ್ತಾ ಇದ್ದೇನೆ. 2 ಚಮಚ ಸೋಯಾ ಸಾಸು, ಅರ್ಧ ಚಮಚ ರೆಡ್ ಚಿಲ್ಲಿ ಸಾಸ್, ಅರ್ಧ ಚಮಚ ಟೊಮೆಟೊ ಸಾಸ್ ಹಾಕ್ತಾ ಇದ್ದೀನಿ. 2 ಅರ್ಧ ಚಮಚ ಸೇಜ್ವಾನ್ ಸಾಸ್. ಎಲ್ಲ ಹಾಕಿದ ನಂತರ ಈ ರೀತಿ 1 ನಿಮಿಷ ಸರಿಯಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಉಪ್ಪು ಇಲ್ಲಿ ಸ್ವಲ್ಪ ಹಾಕಬೇಕಾಗುತ್ತೆ, ಯಾಕಂದರೆ ಎಲ್ಲ ಸಾಸ್ನಲ್ಲಿ ಉಪ್ಪಿನ ಅಂಶ ಇರುತ್ತೆ. ಅದಕ್ಕಾಗಿ ಸ್ವಲ್ಪ ನೋಡಿಕೊಂಡು ಹಾಕಿ. ಸಣ್ಣಾಗಿ ಕಟ್ ಮಾಡಿ ಇಟ್ಟುಕೊಂಡಿರುವ ಹಸಿ ಉಳ್ಳಾಗಡ್ಡಿ ತಪ್ಪಲವನ್ನು ಸ್ವಲ್ಪ ಹಾಕಿದ್ದೀನಿ ಇದರಲ್ಲಿ. ಈಗ ನೀರು ನೋಡಿ, ನೀವೆಷ್ಟು ಜನ ತಿಂತೀರಿ ಅದರ ಮೇಲೆ ಲೆಕ್ಕಕ್ಕಾಗತ್ತೆ. ನಾನು ಇಲ್ಲಿ ಅರ್ಧ ಗ್ಲಾಸು ನೀರು ಹಾಕಿದ್ದೇನೆ. ಇದು ಕುದೀಲಿ. ಅಲ್ಲಿ ತನಕ 2 ಚಮಚ ಕಾರ್ನ್ಫ್ಲವರ್ ಹಾಕಿ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಬೇಕಾಗುತ್ತೆ. ಮಿಕ್ಸ್ ಮಾಡಿ ಕುದಿಯುವ ನೀರಿನಲ್ಲಿ ಹಾಕಬೇಕಾಗುತ್ತೆ.
ಬೇಕಂದರೆ ನೀವು ಸ್ವಲ್ಪ ಸ್ವಲ್ಪ ಹಾಕಿ ನೋಡಿ. ನಾನು ಒಂದೇ ಸಲಕ್ಕೆ ಹಾಕಿದ್ದೇನೆ, ನೀವು ಸ್ವಲ್ಪ ಸ್ವಲ್ಪ ಹಾಕಿ ನೋಡಿ. ನಿಮಗೆ ಎಷ್ಟು ಗಟ್ಟಿ ಬೇಕು ಆ ಪ್ರಕಾರ ಹಾಕಿ. 2 ನಿಮಿಷ ಕುದಿಸಿದ್ದೇನೆ. ಈಗ ಗ್ಯಾಸ್ ಬಂದ್ ಮಾಡ್ತೀನಿ. ಯಾಕಂದರೆ ಗ್ಯಾಸ್ ಚಾಲು ಇಟ್ಟು ಮಂಚೂರಿಯನ್ ಹಾಕಿದರೆ ಮೆತ್ತಗಾಗ್ತವೆ, ತಿನ್ನಲಿಕ್ಕೆ ಮಜಾ ಬರೋದಿಲ್ಲ. ಅದಕ್ಕಾಗಿ ಈ ರೀತಿ ಬಂದ್ ಮಾಡಿ ಹಾಕಬೇಕಾಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿ ಹಸಿ ಉಳ್ಳಾಗಡ್ಡಿ ತಪ್ಪಲ ಉಳಿಸಿಟ್ಟಿದ್ವಲ್ಲ ಅದನ್ನು ಮೇಲ್ಗಡೆ ಹಾಕ್ತಾ ಇದ್ದೀನಿ. ಟೇಸ್ಟ್ ಅಂತೂ ಸೂಪರಾಗಿ ಬರುತ್ತೆ. ನೀವು ಒಂದ್ಸಲ ಮಾಡಿ ನೋಡಿ. ನೋಡಲಿಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ಲ, ಅಷ್ಟೇ ರುಚಿಕರವಾಗಿತ್ತು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ನಿಮಗೆ ಹೇಗೆ ಅನ್ನಿಸ್ತು ತಿಳಿಸಿ. ಧನ್ಯವಾದಗಳು.